ಮೂರನೇ ದಿವಸ ಈ ಸರೋವರಕ್ಕೇನೆ ಅನಂತೇಶ್ವರನ ದೇವಾಲಯದ ಮುಂಭಾಗದಲ್ಲಿರ್ತಕ್ಕಂತಹ ಸರೋವರ, ಇವತ್ತು ಮಧ್ವ ಸರೋವರ ಅಂತ ನಾವು ಕರಿತಾ ಇದ್ದೇವೆ, ಅದು ಅನಂತೇಶ್ವರನ ಸರೋವರ. ಆ ಸರೋವರಕ್ಕೆ ಗಂಗಾ ಸನ್ನಿಹಿತಳಾಗುತ್ತಾಳೆ ಎಂಬುದಾಗಿ ಭಗವಂತನೇ ಆದೇಶವನ್ನು ಮಾಡಿದ್ದ. ಅದರಂತೆ ಮುಂದೇನು ನಡೀತು? ಭಗವಂತನೇ ಸೂಚನೆ ಮಾಡಿದ ಹಾಗೆ 3 ದಿನಗಳ ನಂತರದಲ್ಲಿ ಆ ಸರೋವರದಲ್ಲಿ ಗಂಗೆ ಕಾಣಿಸಿಕೊಳ್ತಾ ಇದ್ದಾಳಂತೆ. ಗಂಗೆಯ ನೀರು ಅತ್ಯಂತ ಶುಭ್ರವಾದದ್ದು, ಬಿಳಿಯಾದದ್ದು ಎಂಬುದಾಗಿ ಎಲ್ಲರೂ ಅದನ್ನು ನೋಡಿ ಅನುಭವಿಸಿದ್ದಾರೆ. ಆ ಸರೋವರದಲ್ಲಿ ಗಂಗೆ ಬಿಳಿಯಾಗಿರ್ತಕ್ಕಂಥ ನೀರು ಅಲ್ಲಿ ಉಕ್ಕಿ ಬರ್ತಾ ಇದ್ದಾಳಂತೆ. ಭಗವಂತ ನುಡಿದಿದ್ದ. ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಿರ್ತಕ್ಕಂತಹ ಅಚ್ಯುತಪ್ರಜ್ಞರು, ಹಾಗೆ ಪರಮಾತ್ಮನ ಪರಮಾನುಗ್ರಹಕ್ಕೆ ಪಾತ್ರರಾಗಿರ್ತಕ್ಕಂಥವರು ಪೂರ್ಣಪ್ರಜ್ಞಾಚಾರ್ಯರು, ಅವರೆಲ್ಲ ಆ ಭಗವಂತನ ಅನುಗ್ರಹದಿಂದ ಸನ್ನಿಹಿತಳಾಗಿರ್ತಕ್ಕಂತಹ ಗಂಗೆಯಲ್ಲಿ ಅವರು ಸ್ನಾನ ಮಾಡ್ತಾ ಇದ್ದಾರಂತೆ. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಜ್ಞಾನಸದ್ಭಕ್ತಿ ವೈರಾಗ್ಯ ಲಕ್ಷ್ಮೀಭಿಃ ಪರಿರಂಭಿತಃ ವಿಶ್ವೇಶೋ ಹೃದಯೇ ಸ್ಥಿತ್ವಾ ವಾಗ್ವ್ಯಾಪಾರಂ ಕರೋತು ಮೇ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಸನ್ಯಾಸವನ್ನು ಸ್ವೀಕಾರ ಮಾಡಿದಂತಹ ವ್ಯಕ್ತಿ ಅವಶ್ಯವಾಗಿ ಮಾಡಬೇಕಾದ ಕರ್ತವ್ಯಗಳಲ್ಲಿ ಗಂಗಾ ನದಿಯ ಸ್ನಾನವೂ ಒಂದು ಎಂಬುದಾಗಿ ಶಾಸ್ತ್ರ ಹೇಳಿದೆ. ಅದರಂತೆ ಪೂರ್ಣಪ್ರಜ್ಞಾಚಾರ್ಯರು ಗಂಗಾ ನದಿಯಲ್ಲಿ ಸ್ನಾನ ಮಾಡಬೇಕು ಅಂತ ಹೊರಡಬೇಕು ಅಂತ ಸಿದ್ಧರಾಗಿದ್ದಾರೆ ಅಂತ ಹಿಂದೆ ಮನನ ಮಾಡಿದ್ದೆವು. ಗುರುಗಳ ಅನುಮತಿಯನ್ನು ಪಡೆದು ಗಂಗಾ ಸ್ನಾನಕ್ಕೆ ಹೋಗಬೇಕು ಅಂತ ಅನುಮತಿಯನ್ನು ಕೇಳಿದರೆ ಪೂರ್ಣಪ್ರಜ್ಞಾಚಾರ್ಯರಿಗೆ ಅಚ್ಯುತ ಪ್ರಜ್ಞಾಚಾರ್ಯರು ಅನುಮತಿಯನ್ನು ಕೊಡ್ತಾ ಇಲ್ವಂತೆ. ಯಾಕೆ ಕೊಡ್ತಾ ಇಲ್ಲ ಅಂತಂದರೆ ಅದನ್ನು ಹೇಳ್ತಾರೆ, ಗುರುರ್ಭವಿಷ್ಯದ್ ವಿರಹಾಗ್ನಿ ಶಂಕಯ. ಈಗಿನ ಕಾಲದಲ್ಲಿ 1-2 ದಿನಗಳಲ್ಲಿ ಗಂಗೆಯಲ್ಲಿ ಸ್ನಾನ ಮಾಡಿ ಹಿಂತಿರುಗಿ ಬಂದು ಬಿಡಬಹುದು. ಆದರೆ ಹಿಂದಿನ ಕಾಲದಲ್ಲಿ ನಡೆದೇ ಯಾತ್ರೆಯನ್ನು ಮಾಡಬೇಕು ಅಂತ, ಯಾತ್ರೆ ಮಾಡುವಂತಹ ಕ್ರಮವನ್ನು ಶಾಸ್ತ್ರ ಹೇಳ್ತಾ ಇದೆ. ದೇಹ ದಂಡಿಸಬೇಕು ಅಂತ, ಹೀಗೆ ದೇಹವನ್ನು ದಂಡಿಸಿ ಆ ತೀರ್ಥ ಯಾತ್ರೆಯನ್ನು ಮಾಡಬೇಕು ಅಂತ. ಹೀಗೆ ಆಗಿನ ಕಾಲದಲ್ಲಿ ಈಗಿನ ಕಾಲದಂತಹ ಎಲ್ಲ ವಾಹನಗಳ ಸೌಲಭ್ಯ ಎಂಬತಕ್ಕಂಥದ್ದಿಲ್ಲ. ಅದರಿಂದ ಈ ಪೂರ್ಣಪ್ರಜ್ಞಾಚಾರ್ಯರು ಉಡುಪಿ ಕ್ಷೇತ್ರದಿಂದ ಅವರು ಗಂಗೆಗೆ ಹೋಗಿ ಸ್ನಾನ ಮಾಡಿ ಬರಬೇಕು ಅಂತಂದರೆ ಎಷ್ಟು ತಿಂಗಳು ಹಿಡಿಯುತ್ತೆ, ಅಷ್ಟು ತಿಂಗಳುಗಳ ಕಾಲ ಈ ಪೂರ್ಣಪ್ರಜ್ಞಾಚಾರ್ಯರ ಒಡನಾಟ ನನಗೆ ಇರೋದಿಲ್ಲ ಎಂಬುದಾಗಿ ಶಿಷ್ಯ ತನ್ನನ್ನು ಬಿಟ್ಟು ದೂರ ಹೋಗತಕ್ಕಂತಹ ಆ ವಿಯೋಗವನ್ನು ಗುರುಗಳಿಗೆ ಸಹಿಸಿಕೊಳ್ಳಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಗುರುಗಳು ಅನುಮತಿಯನ್ನು ಕೊಡ್ತಾ ಇಲ್ಲ, ಶಿಷ್ಯ ಅನುಮತಿಯನ್ನು ಕೊಡಬೇಕು, ಸನ್ಯಾಸಿಗಳ ಕರ್ತವ್ಯವನ್ನು ನಾನು ನಿರ್ವಹಿಸಬೇಕು ಅಂತ ಪುನಃ ಪುನಃ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅಚ್ಯುತ ಪ್ರಜ್ಞರಿಗೆ ಸಮಸ್ಯೆ ಆಯಿತು. ಏನು ಮಾಡಬೇಕು ಅಂತಂದರೆ ಆ ಸಂದರ್ಭದಲ್ಲಿ ಅಚ್ಯುತ ಪ್ರಜ್ಞರು ಪುನಃ ತಮಸ್ಮರ ಸ್ವಾಮಿನಮೇವ ದೂನಧೀಹಿ ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ. ಏನೇ ಸಮಸ್ಯೆಗಳು ಬಂದರೂ ಅನಂತೇಶ್ವರನನ್ನು ಮೊರೆ ಹೋಗ್ತಾ ಇದ್ರು. ಹಾಗೆ ಇಲ್ಲಿಯೂ ಕೂಡ ಅಚ್ಯುತ ಪ್ರಜ್ಞರು ಪೂರ್ಣಪ್ರಜ್ಞಾಚಾರ್ಯರು ಗಂಗೆಯಲ್ಲಿ ಸ್ನಾನ ಮಾಡಲಿಕ್ಕೆ ಹೋಗಬೇಕು ಅಂತ ಅವರು ಅನುಮತಿ ಕೇಳ್ತಾ ಇದ್ದಾರೆ. ಅವರನ್ನು ಬಿಟ್ಟು ನನಗೆ ಇರಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ, ನೀನೇ ನನಗೆ ದಾರಿ ತೋರಬೇಕು ಅಂತ ಅನಂತೇಶ್ವರನನ್ನು ಆ ಅಚ್ಯುತ ಪ್ರಜ್ಞರು ಮೊರೆ ಹೋಗಿದ್ದಾರಂತೆ. ಮುಂದೇನಾಯಿತು? ಇತಸ್ತೃತೀಯೇ ದಿವಸೇದ್ಯು ನಿಮ್ನಗ ತ್ವದರ್ಥಮಾಸ್ಮಾಕ ತಟಾಕಮಾವ್ರಜೇತ್ ಅತೋ ನ ಯಾಯ ಇತಿ ತಂ ತದಾ ವದತ್ ಪ್ರವಿಶ್ಯ ಕಂಚಿತ್ ಕರುಣಾಕರೋ ಹರಿಹಿ. ಯಾವಾಗ ಅಚ್ಯುತ ಪ್ರಜ್ಞರು ಶಿಷ್ಯನ ವಿರಹವನ್ನು ನನ್ನಿಂದ ತಡೆಯಲಿಕ್ಕೆ ಸಾಧ್ಯ ಇಲ್ಲ, ನೀನೇ ಸರಿಯಾದಂತಹ ಮಾರ್ಗವನ್ನು ತೋರಿಸಬೇಕು, ನನಗೆ ಅನುಗ್ರಹ ಮಾಡಬೇಕು ಅಂತ ಭಗವಂತನನ್ನು ಪ್ರಾರ್ಥನೆ ಮಾಡಿದ್ರು. ಆಗ ಪ್ರವಿಶ್ಯ ಕಂಚಿತ್ ಕರುಣಾಕರೋ ಹರಿಹಿ. ಅಚ್ಯುತ ಪ್ರಜ್ಞರ ಮೇಲೆ ಅಪಾರವಾದಂತಹ ಅನುಗ್ರಹದ ದೃಷ್ಟಿಯುಳ್ಳಂತಹ ಪರಮಾತ್ಮ ಕರುಣಾಕರ, ಕರುಣಾಮಯನಾಗಿರ್ತಕ್ಕಂತಹ ಪರಮಾತ್ಮ, ಭಕ್ತವತ್ಸಲನಾಗಿರ್ತಕ್ಕಂಥ ಪರಮಾತ್ಮ ಅವರು ಒದ್ದಾಡ್ತಕ್ಕಂಥದ್ದು. ಈ ತತ್ವಜ್ಞಾನವನ್ನು ತನಗೆ ನೀಡತಕ್ಕಂತಹ ವ್ಯಕ್ತಿಯಿಂದ ದೂರ ಆಗಬೇಕಲ್ಲ ಎಂಬತಕ್ಕಂತಹ ಅವರ ಖೇದ, ಅವರ ದುಃಖ, ಇದನ್ನು ಭಗವಂತ ನೋಡಿದ್ದಾನೆ, ಅನುಗ್ರಹವನ್ನು ಮಾಡಿದ್ದಾನಂತೆ. ಭಗವಂತ ಏನು ಅನುಗ್ರಹ ಮಾಡಿದ? ಒಬ್ಬ ವ್ಯಕ್ತಿಯಲ್ಲಿ ಪ್ರವೇಶ ಮಾಡಿ ಭಗವಂತ ಹೇಳ್ತಾ ಇದ್ದಾನಂತೆ ಪೂರ್ಣಪ್ರಜ್ಞಾಚಾರ್ಯನ ಕುರಿತು, ಯಾಕೆ ಗಂಗೆಯಲ್ಲಿ ಸ್ನಾನ ಮಾಡಬೇಕು ಅಂತ ಇಲ್ಲಿಂದ ಅಷ್ಟು ದೂರ ತನಕ ಹೋಗ್ತಾ ಇದ್ದೀಯಾ? ಇತಸ್ತೃತೀಯೇ ದಿವಸೇದ್ಯು ನಿಮ್ನಗ,
ನನ್ನ ಪಾದದಿಂದ ಹುಟ್ಟಿರತಕ್ಕಂತಹ ಯಾವ ಗಂಗೆ ಇದ್ದಾಳೆ, ಆ ಗಂಗೆ ಇವತ್ತಿನಿಂದ 3ನೇ ದಿವಸದಲ್ಲಿ ನನ್ನ ಆದೇಶದಿಂದ ಈ ಸರೋವರಕ್ಕೆ ಬರ್ತಾ ಇದ್ದಾಳೆ. ತ್ವದರ್ಥಂ ಆಸ್ಮಾಕಂ ತಟಾಕಂ ಆವ್ರಜೇತ್. ಇಲ್ಲಿರುವಂತಹ ಸರೋವರದಲ್ಲಿಯೇನೇ ಆ ಗಂಗಾದೇವಿ ಸನ್ನಿಹಿತಳಾಗುತ್ತಾ ಇದ್ದಾಳೆ. ಇಲ್ಲೇ ನೀನು ಗಂಗೆಯಲ್ಲಿ ಸ್ನಾನ ಮಾಡಿ ಸನ್ಯಾಸಿ ಅನುಷ್ಠಾನ ಮಾಡಬೇಕಾಗಿರ್ತಕ್ಕಂಥ ಗಂಗಾಸ್ನಾನ ರೂಪವಾಗಿರ್ತಕ್ಕಂತಹ ಕರ್ತವ್ಯವನ್ನು ನಿರ್ವಹಿಸಲಿಕ್ಕೆ ಸಾಧ್ಯ ಇದೆ. ಆದ್ದರಿಂದಾಗಿ ನೀನು ಅಥೋನಯಾಯ ಗಂಗಾಸ್ನಾನವನ್ನು ಮಾಡಬೇಕು ಎಂಬುದಾಗಿ ಊರು ಬಿಟ್ಟು ಹೋಗಬೇಕಾದದ್ದಿಲ್ಲ ಎಂಬುದಾಗಿ ಭಗವಂತ ಅನುಗ್ರಹವನ್ನು ಮಾಡಿದ್ದಾನಂತೆ. ಅಚ್ಯುತ ಪ್ರಜ್ಞರ ಭಕ್ತಿ ಎಂಥದ್ದು! ಎಷ್ಟು ಬಾರಿ ಆ ಭಗವಂತನನ್ನು ಮೊರೆ ಹೋಗುತ್ತಾ ಇದ್ದಾರೋ ಅಷ್ಟು ಬಾರಿ ಭಗವಂತ ಅವರಿಗೆ ಒಂದೊಂದು ರೀತಿಯಿಂದಲೂ ಅನುಗ್ರಹವನ್ನು ಮಾಡ್ತಾ ಇದ್ದಾನೆ. ಹೀಗೆ ಆ ಅಚ್ಯುತ ಪ್ರಜ್ಞರು, ಅವರ ಹೆಸರೇ ಅಚ್ಯುತ ಪ್ರಜ್ಞರು ಅಂತ. ಅಚ್ಯುತ ಯಾವ ವಿಧವಾದ ಚ್ಯುತಿಯೂ ಇಲ್ಲದೆ ಇರತಕ್ಕಂತಹ ಅನಂತ ಕಲ್ಯಾಣ ಗುಣಪರಿಪೂರ್ಣನಾದ ಪರಮಾತ್ಮ. ಅವನಲ್ಲಿ ಪ್ರಜ್ಞಾ ವಿಶೇಷವಾಗಿರ್ತಕ್ಕಂತಹ ಆ ಒಂದು ಜ್ಞಾನ ಅವರಿಗಿದೆ. ಅಂತಹ ಪರಮಾತ್ಮನನ್ನು ನಂಬಿದ್ರು ನಂಬಿ ಕೆಟ್ಟವರಿಲ್ಲವೋ ರಂಗಯ್ಯನ. ಪರಮಾತ್ಮನನ್ನು ನಂಬಿ ಕೆಟ್ಟವರು ಯಾರೂ ಇಲ್ಲ. ಆದ್ದರಿಂದ ಅಚ್ಯುತ ಪ್ರಜ್ಞರು ಭಗವಂತನ ಅನುಗ್ರಹದಿಂದ ತಮ್ಮ ಶಿಷ್ಯನನ್ನು ತೀರ್ಥಯಾತ್ರೆಗೆ ಕಳಿಸಿ ವಿರಹವನ್ನು ಅನುಭವಿಸುವಂತಹ ಏನು ಅವರಿಗೆ ದುಃಖ ಎಂಬತಕ್ಕಂಥದ್ದು ಒದಗಿ ಬಂದಿತ್ತು, ಅದನ್ನೂ ಪರಮಾತ್ಮನ ಅನುಗ್ರಹದಿಂದ ದೂರ ಮಾಡಿಕೊಂಡಿದ್ದಾರೆ ಅಂತ ವರ್ಣನೆ ಮಾಡಿದ್ದಾರೆ. 3ನೇ ದಿವಸ ಈ ಸರೋವರಕ್ಕೇನೆ ಅನಂತೇಶ್ವರನ ದೇವಾಲಯದ ಮುಂಭಾಗದಲ್ಲಿರ್ತಕ್ಕಂತಹ ಸರೋವರ, ಇವತ್ತು ಮಧ್ವ ಸರೋವರ ಅಂತ ನಾವು ಕರಿತಾ ಇದ್ದೇವೆ. ಅದು ಅನಂತೇಶ್ವರನ ಸರೋವರ. ಆ ಸರೋವರಕ್ಕೆ ಗಂಗಾ ಸನ್ನಿಹಿತಳಾಗುತ್ತಾಳೆ ಎಂಬುದಾಗಿ ಭಗವಂತನೇ ಆದೇಶವನ್ನು ಮಾಡಿದ್ದ. ಅದರಂತೆ ಮುಂದೇನು ನಡೀತು ವರ್ಣನೆ ಮಾಡ್ತಾರೆ. ತದಾಜ್ಞಯೋಪಾಗತ ಜಾಹ್ನವೀ ಜಲೇ ಜನೋತ್ರ ಸಸ್ನೌ ಸಹ ಪೂರ್ಣ ಬುದ್ಧಿನ ತತಃ ಪರಂ 12 ವತ್ಸರಾಂತರೇ ಸದಾ ವ್ರಜೇತ್ಸ ತಮನುಗ್ರಹಾಂಕಿನಿ. ಭಗವಂತನೇ ಸೂಚನೆ ಮಾಡಿದ ಹಾಗೆ 3 ದಿನಗಳ ನಂತರದಲ್ಲಿ ಆ ಸರೋವರದಲ್ಲಿ ಗಂಗೆ ಕಾಣಿಸಿಕೊಳ್ತಾ ಇದ್ದಾಳಂತೆ. ಗಂಗೆಯ ನೀರು ಅತ್ಯಂತ ಶುಭ್ರವಾದದ್ದು, ಬಿಳಿಯಾದದ್ದು ಎಂಬುದಾಗಿ ಎಲ್ಲರೂ ಅದನ್ನು ನೋಡಿ ಅನುಭವಿಸಿದ್ದಾರೆ. ಆ ಸರೋವರದಲ್ಲಿ ಗಂಗೆ ಬಿಳಿಯಾಗಿರ್ತಕ್ಕಂಥ ನೀರು ಅಲ್ಲಿ ಉಕ್ಕಿ ಬರ್ತಾ ಇದ್ದಾಳಂತೆ. ಭಗವಂತ ನುಡಿದಿದ್ದ. ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಿರ್ತಕ್ಕಂತಹ ಅಚ್ಯುತಪ್ರಜ್ಞರು, ಹಾಗೆ ಪರಮಾತ್ಮನ ಪರಮಾನುಗ್ರಹಕ್ಕೆ ಪಾತ್ರರಾಗಿರ್ತಕ್ಕಂಥವರು ಪೂರ್ಣಪ್ರಜ್ಞಾಚಾರ್ಯರು, ಅವರೆಲ್ಲ ಆ ಭಗವಂತನ ಅನುಗ್ರಹದಿಂದ ಸನ್ನಿಹಿತಳಾಗಿರ್ತಕ್ಕಂತಹ ಗಂಗೆಯಲ್ಲಿ ಅವರು ಸ್ನಾನ ಮಾಡ್ತಾ ಇದ್ದಾರಂತೆ. ಜನೋತ್ರ ಸಸ್ನೌ ಸಹಪೂರ್ಣ ಬುದ್ಧಿನ. ಪೂರ್ಣಪ್ರಜ್ಞಾಚಾರ್ಯರ ಜೊತೆಯಲ್ಲಿ ಎಲ್ಲರೂ ಕೂಡ ಅವರು ಆ ಸರೋವರದಲ್ಲಿ ಗಂಗೆಯ ಸನ್ನಿಧಾನವನ್ನು ಕಂಡು ಗಂಗಾ ಸ್ನಾನ ಮಾಡಿದಂಥ ಫಲವನ್ನು ಅವರು ಪಡೆದಿದ್ದಾರೆ. ಎಲ್ಲರೂ ಅಲ್ಲಿ ಸ್ನಾನವನ್ನು ಮಾಡಿದ್ದಾರೆ. ಅಷ್ಟೇ ಅಲ್ಲ, ಒಂದು ವರ್ಣನೆ ಮಾಡ್ತಾರೆ ನಾರಾಯಣ ಪಂಡಿತಾಚಾರ್ಯರು. ಯಾವತ್ತೂ ಅಚ್ಯುತ ಪ್ರಜ್ಞಾಚಾರ್ಯರು ತಮ್ಮ ಶಿಷ್ಯನ ವಿರಹವನ್ನು ಸಹಿಸಲಿಕ್ಕಾಗದೇನೆ ಭಗವಂತನನ್ನು ಮೊರೆ ಇಟ್ಟರೋ, ಭಗವಂತ ತಮ್ಮ ಭಕ್ತನಾದಂತಹ ಅಚ್ಯುತ ಪ್ರಜ್ಞಾಚಾರ್ಯರಿಗೆ ಅನುಗ್ರಹ ಮಾಡಬೇಕು ಅಂತ ಗಂಗೆಯನ್ನೇ ಉಡುಪಿಗೆ ತರಿಸಿದನೋ, ಅದು ಭಗವಂತ ಅನುಗ್ರಹ ಮಾಡಿದ್ದು ಅಂದಿನಿಂದ 12 ವರ್ಷಗಳಿಗೆ ಒಂದು ಬಾರಿ ಆ ಸರೋವರದಲ್ಲಿ ಗಂಗೆ ಪ್ರತ್ಯಕ್ಷಳಾಗುತ್ತಾ ಇದ್ದಾಳಂತೆ. ತದಾವ್ರಜೇತ್ಸ ತಮನುಗ್ರಹಾಂಕಿನಿ. ಆ ಪೂರ್ಣಪ್ರಜ್ಞಾಚಾರ್ಯರು ಗಂಗಾ ನದಿಯಲ್ಲಿ ಸ್ನಾನ ಮಾಡಲಿಕ್ಕೋಸ್ಕರ ಸಂಕಲ್ಪ ಮಾಡಿದ್ರು. ಅದನ್ನು ಭಗವಂತ ನೆರವೇರಿಸಲಿಕ್ಕೋಸ್ಕರ ಗಂಗೆಯನ್ನೇ ಉಡುಪಿಗೆ ತರಿಸಿದ ಎಂಬತಕ್ಕಂಥದ್ದು ಏನು ಘಟನೆ ನಡೆದಿದೆ, ಇದು ನಡೆದಿತ್ತು ಎಂಬತಕ್ಕಂಥದ್ದು ಮುಂದೆ ಜಗತ್ತಿನಲ್ಲಿ ಎಲ್ಲರಿಗೂ ತಿಳಿಸಬೇಕು ಎಂಬತಕ್ಕಂಥ ಅಭಿಪ್ರಾಯದಿಂದ 12 ವರ್ಷಕ್ಕೆ ಒಂದು ಬಾರಿ ಆ ಗಂಗೆ ಆ ಸರೋವರದಲ್ಲಿ ಇವತ್ತಿಗೂ ಸನ್ನಿಹಿತಳಾಗುತ್ತಾ ಇದ್ದಾಳೆ. 12 ವರ್ಷಕ್ಕೆ ಒಂದು ಬಾರಿ ಗಂಗೆಯ ಸನ್ನಿಧಾನ ಎಂಬತಕ್ಕಂಥದ್ದು ಆ ಸರೋವರದಲ್ಲಿ ಬರ್ತಾ ಇದೆ. ಹೀಗೆ ಭಗವಂತ ಒಂದು ಬಾರಿ ಆ ಗಂಗೆಯ ಸನ್ನಿಧಾನ ಬರುವಂತೆ ಅನುಗ್ರಹ ಮಾಡಿದ್ದ. ಅಷ್ಟೇ ಅಲ್ಲದೇನೆ 12 ವರ್ಷಕ್ಕೆ ಒಂದು ಬಾರಿ ಯಾವಾಗಲೂ ಕೂಡ ಆ ಗಂಗೆಯ ಸನ್ನಿಧಾನ ಬರಬೇಕು ಎಂಬತಕ್ಕಂಥ ಅನುಗ್ರಹವನ್ನು ಕೂಡ ಪರಮಾತ್ಮ ಮಾಡಿದ್ದಾನೆ. ವಿದ್ಯಾಮಾನ್ಯ ತೀರ್ಥ ಶ್ರೀಪಾದಂಗಳವರ ಗುರುಗಳಾಗಿರ್ತಕ್ಕಂಥವರು ವಿಬುಧ ಪ್ರಿಯರು ಅಂತ. ಅವರ ಕಾಲದಲ್ಲಿ ಉಡುಪಿಯಲ್ಲಿ ಈ ಗಂಗೆ ಎಂಬತಕ್ಕಂಥದ್ದು ಮಧ್ವ ಸರೋವರದಲ್ಲಿ ಅಭಿವ್ಯಕ್ತವಾಗಿತ್ತು. ಅದನ್ನು ಎಲ್ಲರೂ ಕೂಡ ನೋಡಿದ್ದರು ಎಂಬುದಾಗಿ ನಾವು ಇತಿಹಾಸದಲ್ಲಿ ಕಾಣ್ತಾ ಇದ್ದೇವೆ. ಆ ವಿಬುಧ ಪ್ರಿಯ ಶ್ರೀಪಾದಂಗಳವರೇ ಸರೋವರದಲ್ಲಿ ಗಂಗೆ ಪ್ರತ್ಯಕ್ಷಳಾಗಿದ್ದಾಳೆ, ಅದರಿಂದ 12 ವರ್ಷಕ್ಕೆ ಒಂದು ಬಾರಿ
ಪೂರ್ಣಪ್ರಜ್ಞಾಚಾರ್ಯರು ಸ್ನಾನ ಮಾಡಲಿ ಎಂಬುದಾಗಿ 750 ವರ್ಷಗಳ ಹಿಂದೆ ಸರೋವರದಲ್ಲಿ ಪ್ರತ್ಯಕ್ಷಳಾಗಿರ್ತಕ್ಕಂಥ ಗಂಗೆ ಇವತ್ತು ಕೂಡ ಪ್ರತ್ಯಕ್ಷಳಾಗಿದ್ದಾಳೆ ಎಂಬುದಾಗಿ ಎಲ್ಲರಿಗೂ ತಿಳಿಸುವ ಉದ್ದೇಶದಿಂದಲೇ ಆ ಉಡುಪಿಯಲ್ಲಿ ಸರೋವರದ ಪಕ್ಕದಲ್ಲಿ ಭಾಗೀರಥಿ ದೇವಸ್ಥಾನವನ್ನು ಕೂಡ ಅಲ್ಲಿ ನಿರ್ಮಾಣ ಮಾಡಿದ್ದಾರೆ. ಹೀಗೆ ಆ ಆಚಾರ್ಯರು ಯಾವ ಸರೋವರದಲ್ಲಿ ಗಂಗೆಯ ಸನ್ನಿಧಾನ ಎಂಬತಕ್ಕಂಥದ್ದನ್ನು ಕಂಡಿದ್ರೋ ಅದು ಇತ್ತೀಚಿನ ದಿನಗಳಲ್ಲಿಯೂ ಕೂಡ ಕೆಲ ಜ್ಞಾನಿಗಳಿಗೆ ಅದು ಗೋಚರವಾಗಿತ್ತು. ಅವರು ಕೂಡ ತಮ್ಮ ಶಿಷ್ಯರ ಜೊತೆಯಲ್ಲಿ ವಿವಿಧ ಪ್ರಿಯರು ಆ ಸರೋವರದಲ್ಲಿ ಗಂಗೆಯ ಸನ್ನಿಧಾನವನ್ನು ಕಂಡು ಅವರು ಶಿಷ್ಯ ಸಮೇತರಾಗಿ ಸ್ನಾನ ಮಾಡಿ ಪುಣ್ಯವನ್ನು ಕಟ್ಕೊಂಡಿದ್ದಾರೆ ಎಂಬುದಾಗಿ ನಾವು ಕಾಣ್ತಾ ಇದ್ದೇವೆ. ಹೀಗೆ ತಮನುಗ್ರಹಾಂಕಿನಿ ಆ ಒಂದು ಘಟನೆಯನ್ನು ಮುಂದೆ ತಿಳಿಸಬೇಕು ಎಂಬತಕ್ಕಂಥ ಉದ್ದೇಶದಿಂದ ಇದು ನಿರಂತರವಾಗಿ 12 ವರ್ಷಕ್ಕೆ ಒಂದು ಬಾರಿ ನಡ್ಕೊಂಡು ಬರ್ತಾ ಇದೆ ಅಂತ ವರ್ಣನೆ ಮಾಡಿದ್ದಾರೆ. ಹೀಗೆ ಆಚಾರ್ಯರು ಸನ್ಯಾಸವನ್ನು ಸ್ವೀಕಾರ ಮಾಡಿ ಉಡುಪಿಯಲ್ಲಿ ವಾಸವನ್ನು ಮಾಡ್ತಾ ಇದ್ದಾರೆ. ಆಗ ಮುಖ್ಯವಾಗಿ ಸನ್ಯಾಸಿಗಳು ನಡೆಸಬೇಕಾದಂತಹ ಧರ್ಮಾಚರಣೆ ಏನಿದೆ ಅದನ್ನು ಆಚಾರ್ಯರು ಸಣ್ಣ ವಯಸ್ಸಿನ ಯತಿಗಳು ಆಗಲೇ ಪ್ರಾರಂಭ ಮಾಡಿದ್ದಾರೆ ಅಂತ ವರ್ಣನೆ ಮಾಡ್ತಾರೆ. ಗತೇ ದಿನಾನಾಂ ದಶಕೆ ಸಮಾಸಕೆ ವರಾಶ್ರಮಂ ಪ್ರಾಪ್ಯ ಸಪತ್ರಲಂಬನಂ ಜಿಗಾಯ ಜೈತ್ರಾನ್ ಬಹುತರ್ಕ ಕರ್ಕಶಾನ್ ಸವಾಸುದೇವಾಹ್ವಯ ಪಂಡಿತಾದಿಕಾನ್. ಮಧ್ವಾಚಾರ್ಯರು ಉಡುಪಿಯಲ್ಲಿ ವಾಸ ಮಾಡುವಂತಹ ಕಾಲದಲ್ಲಿ ವಾಸುದೇವ ಪಂಡಿತ ಎಂಬುದಾಗಿ ಬಹುತರ್ಕ ಕರ್ಕಶಾನ್ ವೈಶೇಷಿಕ ಶಾಸ್ತ್ರದಲ್ಲಿ ನ್ಯಾಯಶಾಸ್ತ್ರದಲ್ಲಿ ವಿಶೇಷವಾಗಿರ್ತಕ್ಕಂತಹ ಪಾಂಡಿತ್ಯವನ್ನು ಪಡೆದವರು. ಅವರು ಆಚಾರ್ಯರ ಜೊತೆಯಲ್ಲಿ ವಾದ ಮಾಡಬೇಕು ಅಂತ ಉಡುಪಿಗೆ ಬಂದಿದ್ದಾರಂತೆ. ಆಚಾರ್ಯರು ಸನ್ಯಾಸವನ್ನು ಸ್ವೀಕಾರ ಮಾಡಿ ಇನ್ನು ಕೇವಲ 40 ದಿನಗಳು ಮಾತ್ರ ಆಗಿದೆಯಂತೆ. ಗತೇ ದಿನಾನಾಂ ದಶಕೆ ಸಮಾಸಕೆ 1 ತಿಂಗಳು 10 ದಿನಗಳು 40 ದಿನಗಳು ಸನ್ಯಾಸ ಸ್ವೀಕಾರ ಮಾಡಿ ಕಳೆದಿದೆ. ಆಗ ಆ ತರ್ಕಶಾಸ್ತ್ರದಲ್ಲಿ ವಿಶೇಷವಾದಂತಹ ಪಾಂಡಿತ್ಯವನ್ನು ಹೊಂದಿರತಕ್ಕಂತಹ ವಾಸುದೇವ ಎಂಬತಕ್ಕಂತಹ ಪಂಡಿತ ಅವರು ಪೂರ್ಣಪ್ರಜ್ಞಾಚಾರ್ಯರ ಜೊತೆಯಲ್ಲಿ ವಾದ ಮಾಡಬೇಕು ಅಂತ ಉಡುಪಿಗೆ ಬಂದಿದ್ದಾರಂತೆ. ತ್ರಿದಿನಂಯ ಉಪನ್ಯಾಸಂ ವ್ಯಧಾದ್ ವಿದ್ವಾನ್ ನಿರಂತರಂ. ವಾಸುದೇವ ಎಂಬತಕ್ಕಂತಹ ನ್ಯಾಯಶಾಸ್ತ್ರದ ಪಂಡಿತರು 3 ದಿನಗಳ ಕಾಲ ನಿರಂತರವಾಗಿ ಅವರು ಆ ನ್ಯಾಯಶಾಸ್ತ್ರದ ವಿಶೇಷವಾಗಿರತಕ್ಕಂತಹ ವಿಷಯಗಳನ್ನು ಪ್ರತಿಪಾದನೆ ಮಾಡಿದ್ದಾರಂತೆ. ಸ್ವಲ್ಪವೂ ಕೂಡ ದೋಷ ಇರಬಾರದು, ಆ ರೀತಿಯಲ್ಲಿ ತಮ್ಮನ್ನು ಖಂಡಿಸಲಿಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ಆ ನ್ಯಾಯಶಾಸ್ತ್ರದ ವಿಚಾರವನ್ನು ಅವರು ಪ್ರತಿಪಾದನೆ ಮಾಡಿದ್ದಾರೆ. ಆದರೆ ಆಚಾರ್ಯರು ಅವರ ಜೊತೆಯಲ್ಲಿ ವಾದ ಮಾಡಬೇಕಾದರೆ ಒಂದು ಒಪ್ಪಂದವನ್ನು ಮಾಡಿಕೊಂಡಿದ್ದರಂತೆ. ನೀವು ಈ ವಾದದಲ್ಲಿ ಸೋತರೆ ಎಷ್ಟು ವಾದಗಳಲ್ಲಿ ನೀವು ಗೆದ್ದು ಜಯಪತ್ರವನ್ನು ಹೊಂದಿದ್ದೀರೋ ಅದೆಲ್ಲವನ್ನೂ ಕೂಡ ಕೊಡಬೇಕು ಅಂತ. ಒಂದು ವೇಳೆ ನಾವು ವಾದದಲ್ಲಿ ಸೋತರೆ ನಮ್ಮಲ್ಲಿರುವಂತಹ ಎಲ್ಲ ಜಯಪತ್ರವನ್ನು ನಿಮಗೆ ಕೊಡ್ತೇವೆ ಎಂಬುದಾಗಿ ಒಪ್ಪಂದವನ್ನು ಮಾಡಿಕೊಂಡಿದ್ದಾರಂತೆ. ಹೀಗೆ ಒಪ್ಪಂದವನ್ನು ಮಾಡಿಕೊಂಡು ಆ ನ್ಯಾಯಶಾಸ್ತ್ರದಲ್ಲಿ ವಾಕ್ಯಾರ್ಥಗೋಷ್ಠಿ ಎಂಬತಕ್ಕಂಥದ್ದು ನಡೀತಾ ಇದೆ. ಆ ವಾಸುದೇವ ಎಂಬತಕ್ಕಂತಹ ವಿಶೇಷವಾದ ನ್ಯಾಯಶಾಸ್ತ್ರದ ವಿದ್ವಾಂಸ 3 ದಿನಗಳ ಕಾಲ ಆ ವಿಷಯವನ್ನು ಪ್ರತಿಪಾದನೆ ಮಾಡಿದ್ದಾನೆ. ಆಚಾರ್ಯರು ಅನಾಯಾಸವಾಗಿ ಆ ವಾಸುದೇವ ಎಂಬತಕ್ಕಂತಹ ಪಂಡಿತ ಅವನ ಜೊತೆಯಲ್ಲಿ ಬಂದಿರತಕ್ಕಂಥವರನ್ನು ಎಲ್ಲರನ್ನೂ ಕೂಡ ಖಂಡನೆ ಮಾಡಿದ್ದಾರಂತೆ. ಜಿಗಾಯ ಜೈತ್ರಾನ್, ಆ ಗೆದ್ದಿರತಕ್ಕಂಥ ಎಲ್ಲ ವಿದ್ವಾಂಸರನ್ನು ಗೆದ್ದು ಜಯಪತ್ರವನ್ನು ಪಡೆದಿರತಕ್ಕಂತಹ ಆ ವ್ಯಕ್ತಿಯನ್ನು ಆಚಾರ್ಯರು ಗೆದ್ದಿದ್ದಾರೆ, ಅವರಿಂದ ಜಯಪತ್ರವನ್ನು ಪಡೆದಿದ್ದಾರೆ ಎಂಬುದಾಗಿ. ಇನ್ನೂ ಸಣ್ಣ ವಯಸ್ಸು, ಆಶ್ರಮವನ್ನು ಸ್ವೀಕಾರ ಮಾಡಿ 40 ದಿವಸ ಮಾತ್ರ ಆಗಿರತಕ್ಕಂಥದ್ದು. ಅದರಲ್ಲಿಯೇ ಆಚಾರ್ಯರು ಆ ಪೂರ್ಣಪ್ರಜ್ಞಾಚಾರ್ಯರು ಎಂಬುದಾಗಿ ಏನು ನಾಮಕರಣ ಮಾಡಿದ್ದಾರೆ, ಪೂರ್ಣವಾದ ಜ್ಞಾನವುಳ್ಳವರು, ಭಗವಂತನ ವಿಶೇಷವಾದ ಅನುಗ್ರಹದಿಂದ ಸರ್ವಜ್ಞರಾಗಿರ್ತಕ್ಕಂಥವರು, ತಮ್ಮ ವಾದ ಕೌಶಲ್ಯ ಏನು ಅನ್ನೋದನ್ನು ಪ್ರಕಟ ಮಾಡಿದ್ದಾರೆ. ಹೀಗೆ ಆಚಾರ್ಯರ ವಾದ ವಿಜಯವನ್ನು ನೋಡಿ ಅಚ್ಯುತ ಪ್ರಜ್ಞರಿಗೆ ಬಹಳ ಸಂತೋಷ ಆಯಿತು. ನಿಜವಾಗಲೂ ಭಗವಂತ ನನ್ನ ಮೇಲೆ ಅನುಗ್ರಹ ದೃಷ್ಟಿಯನ್ನು ಬೀರಿದ್ದಾನೆ, ಇಂತಹ ವಿಶಿಷ್ಟವಾದಂತಹ ಬುದ್ಧಿವಂತನಾದಂತಹ ಶಿಷ್ಯನನ್ನು ನಾನು ಪಡೆದಿದ್ದೇನೆ ಎಂಬುದಾಗಿ ಗುರುಗಳಿಗೆ ಹೆಮ್ಮೆಯಾಗಿದೆ. ಆ ಅಚ್ಯುತ ಪ್ರಜ್ಞರು ಈ ಪೂರ್ಣಪ್ರಜ್ಞಾಚಾರ್ಯರಿಗೆ ಪಾಠ ಮಾಡಬೇಕು ಎಂಬುದಾಗಿ ಪ್ರವೃತ್ತಿ ಮಾಡಿದ್ದಾರೆ ಅಂತ ಹೇಳ್ತಾರೆ. ಗುರೋಸ್ವ ಶಿಷ್ಯಂ ಚತುರಂ ಚಿಕೀರ್ಷತಃ ಪ್ರಚೋದನಾಚ್ಛ್ರೋತುಮಿಹೋಪಚಕ್ರಮೇ ಅಥೇಷ್ಟ ಸಿದ್ಧ ಛಲಜಾತಿ ವಾರಿಧಿ ನಿರಾದರೇಣಾಪಿ ಮಹಾತ್ಮನಾಮುನಾ. ತಮ್ಮ ಶಿಷ್ಯ ತಮ್ಮಲ್ಲಿ ಅಧ್ಯಯನವನ್ನು ಮಾಡಬೇಕು, ಅವನ
ವಿಶೇಷವಾದಂತಹ ಜ್ಞಾನ ಬೆಳಿಬೇಕು ಎಂಬುದಾಗಿ ಆ ಅಚ್ಯುತ ಪ್ರಜ್ಞರು ಪಾಠ ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಯಾವುದನ್ನು ಪಾಠ ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ರು ಅಂದರೆ, ಅದ್ವೈತ ಸಿದ್ಧಾಂತದಲ್ಲಿ 3 ಸಿದ್ಧಿಗಳು ಅಂತ ಹೇಳ್ತಾರೆ. ಇಷ್ಟ ಸಿದ್ಧಿ ಅಂತ, ಇನ್ನೊಂದು ಬ್ರಹ್ಮಸಿದ್ಧಿ ಅಂತ, ಇನ್ನೊಂದು ಅದ್ವೈತ ಸಿದ್ಧಿ ಅಂತ. ಆ 3 ಸಿದ್ಧಿ ಎಂಬತಕ್ಕಂಥದ್ದನ್ನು ಯಾರು ಚೆನ್ನಾಗಿ ಅಧ್ಯಯನ ಮಾಡಿದ್ದಾರೋ, ಅದರಲ್ಲಿ ಪಾಂಡಿತ್ಯವನ್ನು ಪಡೆದಿದ್ದಾರೋ ಅವರಿಗೆ ಅದ್ವೈತ ಎಂಬತಕ್ಕಂಥದ್ದು ಚೆನ್ನಾಗಿ ತಿಳಿದಿರುತ್ತೆ ಅಂತ. ಹಾಗೆ ಈ ಅಚ್ಯುತ ಪ್ರಜ್ಞರು ಇಷ್ಟಸಿದ್ಧಿ ಎಂಬತಕ್ಕಂತಹ ಗ್ರಂಥವನ್ನು ಪೂರ್ಣಪ್ರಜ್ಞಾಚಾರ್ಯರಿಗೆ ಪಾಠ ಮಾಡಬೇಕು ಎಂಬುದಾಗಿ ಅವರು ಪ್ರಾರಂಭ ಮಾಡಿದ್ದಾರೆ.